ಹುಲಿ ಬೋನಿನಲ್ಲಿ ಅರಣ್ಯ ಸಿಬ್ಬಂದಿ ಕೂಡಿ ಹಾಕಿದಂತಹ ಪ್ರಕರಣ. ಪೊಲೀಸರ ಮನವೊಲಿಕೆ ಬಳಿಕ ಅರಣ್ಯ ಸಿಬ್ಬಂದಿಯನ್ನ ಬಿಟ್ಟು ಕಳಿಸಿದ್ದಾರೆ ಗ್ರಾಮಸ್ಥರು. ಇದು ಚಾಮರಾಜನಗರದ ಬೊಮ್ಮಲಾಪುರದಲ್ಲಿ ನಡೆದಿರುವಂತಹ ಘಟನೆ. ಹುಲಿ ಸೆರೆಗೆ ಅರಣ್ಯ ಇಲಾಖೆ ವಿಫಲವಾದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರ ಸಿಟ್ಟು ನೆತ್ತಿಗತ್ತಿತ್ತು. ಬೋನಿನಲ್ಲಿ ಅರಣ್ಯ ಸಿಬ್ಬಂದಿಯನ್ನೇ ಕೂಡಿ ಹಾಕಿ ತಮ್ಮ ಆಕ್ರೋಶವನ್ನ ಈ ಮೂಲಕವಾಗಿ ಹೊರಹಾಕಿದ್ರು. ಬೋನಿನಲ್ಲಿ ಅರಣ್ಯ ಸಿಬ್ಬಂದಿಯನ್ನ ಕೂಡಿ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರಿಗೆ ಗೊತ್ತಾಯಿತು. ಪೊಲೀಸರು ಸ್ಥಳಕ್ಕೆ ಹೋದ್ರು, ಗ್ರಾಮಸ್ಥರನ್ನ ಮನವೊಲಿಸುವಂತಹ ಕೆಲಸವನ್ನ ಮಾಡಲಾಯಿತು. ಆ ಸಂದರ್ಭದಲ್ಲೂ ಕೂಡ ಗ್ರಾಮಸ್ಥರು ಹೇಳಿದ್ದಾರೆ, ಇನ್ನೆಷ್ಟು ದಿನಗಳು ಬೇಕು ಹೇಳಿ, ಸಿಬ್ಬಂದಿಗಳು ಸಮಯಕ್ಕೆ ಸರಿಯಾಗಿ ಬರೋದಿಲ್ಲ ಮತ್ತು ಅರ್ಧ ಗಂಟೆ ಬರ್ಲಿಲ್ಲ ಅಂದ್ರೆ ಪುನಃ ಒಳಗಡೆ ಇದು ಮಾಡ್ಕೊಳ್ಳ ಬೇಡಕಪ್ಪ ಬೇಡ ಬಿಡ್ರಿ ಅದಕ್ಕೆ ಅಂತಾಗ ನಿನ್ ಜವಾಬ್ದಾರಿ ಎಲ್ಲ ಆಯ್ತು ತಕೊಂಡು ಹೋಗ್ಬೇಕು ಬೆಳಿಗ್ಗೆ ಹುಲಿ ಅಂದಾಟಿಗೆ ನಿಂತು ಬಿದ್ದೋಗ್ಬಿಡ್ರತಾಗ ಈಗ ಅರ್ಧ ಗಂಟೆ ಬರ್ಲಿಲ್ಲ ಅಂದ್ರೆ ಪುನಃ ಒಳಗಡೆ ಇದು ಮಾಡ್ಕೊಳ್ಳ ಬೇಡಕಪ್ಪ ಬೇಡ ಬಿಡ್ರಿ ಅದಕ್ಕೆ ಅಂತಾಗ ನಿನ್ ಜವಾಬ್ದಾರಿ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ವಿಜಯರಿಂದ. ವಿಜಯ, ಸಿಬ್ಬಂದಿಗಳನ್ನ ಕೂಡ ಹಾಕಿ ಈ ರೀತಿ ನಡೆಸಿಕೊಳ್ಳುವಂತಹ ಅನಿವಾರ್ಯತೆ ಏನಿತ್ತು? ಯಾಕಿಷ್ಟು ಆಕ್ರೋಶ? ಬಂಡೀಪುರ ವ್ಯಾಪ್ತಿಯಲ್ಲಿ ಕಾಡಂಚಿನ ಪ್ರದೇಶಗಳಲ್ಲಿ ಇತ್ತೀಚೆಗೆ ಹುಲಿಯ ಕಾಟ ಹೆಚ್ಚಾಗಿರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಹಿನ್ನೆಲೆ ಸಾಕಷ್ಟು ಬಾರಿ ಗ್ರಾಮಸ್ಥರು ಕೂಡ ಅರಣ್ಯ ಇಲಾಖೆಯವರಿಗೆ ಮನವಿ ಮಾಡಿರ್ತಕ್ಕಂಥದ್ದು ಮತ್ತೆ ದೂರನ್ನು ಕೂಡ ಕೊಟ್ಟಿದ್ರು ಅಂತ ಹೇಳ್ಬೋದು. ಹುಲಿ ಸಂಚಾರ ಸತತವಾಗಿ 30 ದಿನಗಳಿಂದ ಕೂಡ ಈ ಭಾಗದಲ್ಲಿ ನಿರಂತರವಾಗಿ ನಡೀತಿದೆ. ನಾವು ಎಷ್ಟೇ ಬಾರಿ ಕೂಡ ಮನವಿ ಮಾಡಿದ್ರು ಕೂಡ ಅರಣ್ಯ ಇಲಾಖೆಯವರು ಸ್ಪಂದಿಸ್ತಕ್ಕಂಥ ಕೆಲಸವನ್ನೇ ಮಾಡ್ತಿಲ್ಲ. ಅರಣ್ಯ ಇಲಾಖೆ ಬಳಿ ಇರ್ತಕ್ಕಂಥದ್ದು ಬರೀ 2 ಬೋನು, ಒಂದು ಬೋನನ್ನ ಇಟ್ಟು ಹೋಗಿದ್ದಾರೆ. ಅದನ್ನ ನೋಡುವಂಥದ್ದು ಮತ್ತೆ ವಿಚಾರಿಸ್ತಕ್ಕಂಥದ್ದು ಮತ್ತೆ ರೈತರು ಕರೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಸ್ಪಂದಿಸ್ತಕ್ಕಂಥ ಕೆಲಸವನ್ನ ಅರಣ್ಯ ಇಲಾಖೆಯವರು ಮಾಡ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಇಂದು ಬಂದಂತ ಅರಣ್ಯ ಸಿಬ್ಬಂದಿಯನ್ನ ಬೋನಿಗೆ ಕೂಡಿ ಹಾಕಿದ್ರು ಅಂತ ಹೇಳ್ಬೋದು. ತದನಂತರ ಸ್ಥಳಕ್ಕೆ ಪೊಲೀಸರು ಮತ್ತೆ ಅರಣ್ಯ ಅಧಿಕಾರಿಗಳು ಕೂಡ ಭೇಟಿಯನ್ನ ಕೊಡ್ತಾರೆ. ತದನಂತರ ಅವರನ್ನೆಲ್ಲ ಮನವೊಲಿಸಿ ಮತ್ತೆ ಬೋನಿಂದ ಹೊರ ತರುವಂತ ಒಂದು ಕೆಲಸಕ್ಕೂ ಕೂಡ ಪೊಲೀಸರು ಕೂಡ ಮುಂದಾಗತಕ್ಕಂಥದ್ದು. ದಿವ್ಯಾ ಜ್ಯೋತಿ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗೆ.